ಎಲೆಕ್ಟ್ರಾನಿಕ್ ಸಿಟಿ ಕಡೆ ನಿತ್ಯ ಕೆಲಸಕ್ಕೆ ಹೋಗುವ ಐಟಿ ಉದ್ಯೋಗಿಗಳು ಮೆಟ್ರೋಗಾಗಿ ಕಾದು ಬಸವಳಿದಿದ್ದಾರೆ. ಕ್ಯಾಬ್ ಸೌಲಭ್ಯ ಇದ್ರೂ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ನಲುಗ್ತಾ ಇದ್ದಾರೆ. ಆ ಮಾರ್ಗದ ಪೈಲಟ್ಲೆಸ್ ಮೆಟ್ರೋ ಆರಂಭದ ನಿರೀಕ್ಷೆಯಲ್ಲಿ ಇರೋವರಿಗೆ ಪದೇ ಹತಾಶೆ ಉಂಟಾಗ್ತಾ ಇದೆ. ಕೊನೆಗೂ ಮುಂದಿನ ತಿಂಗಳು ಉದ್ಘಾಟನೆ ಆಗುತ್ತೆ ಅಂತ ಕಾಯ್ತಿದ್ದವರಿಗೆ ಈಗ ಮತ್ತದೇ ನಿರಾಶೆ ಸುದ್ದಿಯೊಂದು ಬಂದಿದೆ. ನಮ್ಮ ಮೆಟ್ರೋ ಹಳದಿ ಮಾರ್ಗದ ಕಾಮಗಾರಿ ಬಹುತೇಕ ಕಂಪ್ಲೀಟ್ ಆಗಿದ್ರೂ ಪೈಲಟ್ಲೆಸ್ ಸಂಚಾರಕ್ಕೆ ಇನ್ನು 6 ತಿಂಗಳು ಕಾಯಬೇಕು. ರೈಲು ಬರುವ ದಾರಿಯನ್ನೇ ಎದುರು ನೋಡ್ತಾ ಇರೋ ಜನರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಇದೆ. ಅದೇನೆಂದರೆ ಚೀನಾದಿಂದ ಬರಬೇಕಿದ್ದ ಮೆಟ್ರೋ ಬೋಗಿಗಳ ವಿಳಂಬದಿಂದಾಗಿ ಈ ಮಾರ್ಗದ ಲೋಕಾರ್ಪಣೆ ಮತ್ತೆ ತಡವಾಗ್ತಿದೆ. ಹೌದು, ಹಳದಿ ಮಾರ್ಗವನ್ನ ಫೆಬ್ರವರಿಗೆ ಉದ್ಘಾಟನೆ ಮಾಡಲಾಗುತ್ತೆ ಎನ್ನಲಾಗ್ತಾ ಇತ್ತು. ಆದರೆ ಈಗ ಮತ್ತೊಮ್ಮೆ ದಿನಾಂಕ ಮುಂದೂಡಿ ಜುಲೈ ಅಂತಿದ್ದಾರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು. ಇದಕ್ಕೆ ಕೆಂಡವಾಗಿರೋ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹೇಳೋದು ಕೇಳಿದ್ರೆ ಈ ವರ್ಷ ಆರಂಭ ಆಗೋದೇ ಡೌಟು ಅನ್ನಿಸ್ತಿದೆ. ಬಿಎಂಆರ್ಸಿಎಲ್ ಹೇಳೋ ಪ್ರಕಾರ ಯಾಕೆ ಲೇಟು ಅಂತ ನೋಡೋದಾದ್ರೆ, ಚೀನಾದಿಂದ ಮೆಟ್ರೋ ಬೋಗಿ ಪೂರೈಕಾ ಕಂಪನಿ ಸಿಬ್ಬಂದಿಗೆ ಭಾರತ ವೀಸಾ ನೀಡಿದೆ. ಆದರೆ ಚೀನಾದ 2 ಪ್ರೋಟೋ ಟ್ರೈನ್ಗಳು ಭಾರತಕ್ಕೆ ಬರೋಕೆ ಮುಹೂರ್ತ ನಿಗದಿಯಾಗಿಲ್ಲ. ಮೊದಲು ಹಡಗಿನ ಮೂಲಕ ಪ್ರೋಟೋ ಟ್ರೈನ್ ಚೆನ್ನೈ ಬಂದರು ತಲುಪಬೇಕು. ನಂತರ ಅಲ್ಲಿಂದ ರಸ್ತೆ ಮೂಲಕ ಬೆಂಗಳೂರಿನ ಹೆಬ್ಬಗೋಡಿ ಡಿಪೋ ತಲುಪುತ್ತೆ. ಅತ್ತ ಟಿಟಾಗರ್ ವ್ಯಾನ್ ಮೂಲಕ ಈ ಮಾರ್ಗಕ್ಕಾಗಿ 216 ಕೋಚ್ ಬರಬೇಕು. ಟಿಟಾಗರ್ದ ಉತ್ಪಾದನೆ ಘಟಕದಲ್ಲಿ ಕೋಚ್ ತರಲು ಮಾಡ್ತಿರೋ ಚೀನಾ ರೈಲ್ವೆ ರೋಲಿಂಗ್ ಸ್ಟಾಕ್ ಕಾರ್ಪೊರೇಷನ್ ಟ್ರೈನ್ ಬಂದ ಮೇಲೆ ಹಳದಿ ಮಾರ್ಗದಲ್ಲಿ ಪ್ರಾಯೋಗಿಕ ಪರೀಕ್ಷೆಗೆ ಅನುಮೋದನೆಯನ್ನು ಪಡೆಯಬೇಕು. ಹಲವು ಹಂತದಲ್ಲಿ 3 ತಿಂಗಳು ಪ್ರಾಯೋಗಿಕ ಪರೀಕ್ಷೆ ಮಾಡಬೇಕು. ನಂತರ ಮೆಟ್ರೋ ರೈಲ್ವೆ ಸುರಕ್ಷತಾ ಆಯುಕ್ತರು ಬಂದು ಟೆಸ್ಟ್ ಮಾಡಿ ಅನುಮೋದನೆ ನೀಡಬೇಕು. ಅದಾದ ಬಳಿಕ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಆದರೆ ಈ ಹಂತಗಳು ಪೂರ್ಣವಾಗೋಕೆ ಜೂನ್ ಅಥವಾ ಜುಲೈ ಆಗುತ್ತೆ ಅಂತ ಬಿಎಂಆರ್ಸಿಎಲ್ ಹೇಳ್ತಿದೆ. ಅತ್ತ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಡೆಡ್ಲೈನ್ ಮೇಲೆ ನಂಬಿಕೆನೇ ಇಲ್ಲ ಅಂತಿದ್ದಾರೆ. ನಾಳೆ ಶುರು ಅಂತಾರೆ, ಮತ್ತೆ ಕೇಳಿದ್ರೆ 6 ತಿಂಗಳು ಅಂತಾರೆ. ಈ ರೀತಿ ಹಲವು ವರ್ಷಗಳಿಂದ ಆಗ್ತಾ ಇದೆ. ಬಿಎಂಆರ್ಸಿಎಲ್ನ ಯಾವೊಬ್ಬ ಅಧಿಕಾರಿಗಳು ಚೀನಾ ರೈಲ್ವೆ ರೋಲಿಂಗ್ ಸ್ಟಾಕ್ ಕಾರ್ಪೊರೇಷನ್ ಟಿಟಿಗಾರ ಉತ್ಪಾದನೆ ಘಟಕವೂ ಭೇಟಿ ಮಾಡಿಲ್ಲ. ನಾನೇ ಹೋಗಿದ್ದೇನೆ. ಆತ ಚೀನಾ ಇಂಜಿನಿಯರ್ಗಳಿಗೂ ವೀಸಾ ಸಿಗೋದು ವಿಳಂಬವಾಗಿತ್ತು. ಕೇಂದ್ರ ಸಚಿವರ ಜೊತೆ ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸಿದ್ದೇನೆ. ಈಗ ಅವರು ಬಂದಿದ್ದಾರೆ. ಬಿಎಂಆರ್ಸಿಎಲ್ ಎಂಡಿ ಕೆಲಸ ನಾನು ಮಾಡುವಂತೆ ಆಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಟೆಂಡರ್ ಕೊಟ್ಟಿದ್ರು. ಈ L1 ಅನ್ನೋದ್ರಲ್ಲಿ ಇವ್ರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಅವಾಗ ಕೊಟ್ಟಿದ್ರು. ಅದಾದ ಮೇಲೆ ಮೋದಿ ಸರ್ಕಾರದ ಮೇಕ್ ಇನ್ ಇಂಡಿಯಾ ಸ್ಕೀಮ್ ನಲ್ಲಿ ಕಂಪಲ್ಸರಿ ಇಲ್ಲಿ ಮಾಡಬೇಕು ಅಂತ ಒಂದು ಕಂಡೀಷನ್ ಬಂದಿದ್ರಿಂದಾನೆ ಚೈನಾ ಇಂದ ಎಲ್ಲಾ ಬೋಗಿಗಳನ್ನು ಚೈನಾದಲ್ಲಿ ಮಾಡೋದು ಬೇಡ, ಚೈನಾ ಕಂಪನಿಯವರು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನುವಂತ ಕಂಡೀಷನ್ ಬಂತು. ಆ ಕಂಡೀಷನ್ ಬಂದಿದ್ರಿಂದ ಚೈನಾ ಕಂಪನಿಯವರು CRRC ಅನ್ನುವಂತ ಕಂಪನಿ ಇಂಡಿಯಾದಲ್ಲಿ ಇನ್ಯಾವುದಾದ್ರು ಒಂದು ಕಂಪನಿಯನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪಾರ್ಟ್ನರ್ಶಿಪ್ ಅಲ್ಲಿ ಹುಡ್ಕೊಂಡು ಟಿಟಾಗರ್ ಕಂಪನಿಯನ್ನ ರೆಡಿ ಮಾಡ್ಕೊಂಡು ಅವ್ರ ಜೊತೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರುವಂತದ್ದು. ನನ್ಗನ್ಸುವಂತದ್ದು ಇವತ್ತು ಬೆಂಗಳೂರಿನಲ್ಲಿ ಇಂಡಿಯಾದಲ್ಲಿ ನಮ್ಮ ಬೋಗಿಗಳನ್ನ ಮೆಟ್ರೋ ಕೋಚಸ್ ಗಳನ್ನ ತಯಾರು ಮಾಡುವಂತಹ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ಇವತ್ತು ಇಂಡಿಯಾ ಹತ್ರ ಬರ್ತಾ ಇದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗೆ ಮೆಟ್ರೋ ಮಾರ್ಗದ ಕಾಮಗಾರಿ 98% ಮುಗಿದಿದೆ. ಪೈಲಟ್ಲೆಸ್ ರೈಲು ಬಂದು ಟ್ರ್ಯಾಕ್ ಮೇಲೆ ಸಂಚಾರ ಮಾಡಬೇಕಿದೆ ಮಾತ್ರ. ಆದರೆ ಈಗ ಪದೇ ಆಗ್ತಿರೋ ವಿಳಂಬ ಜನತೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಎಂಆರ್ಸಿಎಲ್ ಮೆಟ್ರೋ ರೈಲ್ನ ಸಂಚಾರ ಜೂನ್ ಜುಲೈ ಅಂತಿದೆ. ಆದರೆ ಸಂಸದರು ಹೇಳೋ ಪ್ರಕಾರ ಈ ವರ್ಷ ಕೊನೆಯಾದರೂ ಡೆಡ್ಲೈನ್ ಫಿಕ್ಸ್ ಆದರೂ ಅಚ್ಚರಿ ಇಲ್ಲ ಅನ್ಸುತ್ತೆ. ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.